ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಝೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವಂಥ ಬ್ರಹ್ಮಗಂಟು ಸೀರಿಯಲ್ನ ದೀಪ ಇನ್ನಿಲ್ಲ ಅಂತಲೇ ಹೇಳ್ಬೋದು. ಹೌದು, ಏನು ದೀಪ ದಿಶಾ ಆಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ಲು, ಅದನ್ನು ಪೊಲೀಸಪ್ಪನ ಹತ್ರ ಹೋಗಿ ಹೇಳಿದ್ದಾಳೆ. ಈ ವಿಷಯ ಪೊಲೀಸಪ್ಪನಿಗೂ ಕೂಡ ಗೊತ್ತಾಗಿದೆ. ಇವಾಗ ಸೌಂದರ್ಯ ದೀಪನ ಸಾಯಿಸೋದಕ್ಕೆ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾಳೆ. ಈಗ ಉಳಿದಿರೋದು ದೀಪಾಗೆ ತಾನು ಸತ್ತೆ ಅಂತ ಪ್ರೂವ್ ಮಾಡಿ ಹೋಗ್ಬಿಟ್ಟು ದಿಶಾ ಆಗಿ ಚಿರುನ ಮದುವೆಯಾಗಿ ಸೌಂದರ್ಯಗೆ ಬುದ್ಧಿ ಕಲಿಸ್ಬೇಕನ್ನೋದು ದೀಪಳ ಪ್ಲ್ಯಾನ್ ಆಗಿರುತ್ತೆ. ಇದನ್ನು ಪೊಲೀಸಪ್ಪನಿಗೆ ಹೇಳಿ ಪೊಲೀಸಪ್ಪ ಇದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಕೂಡ ಒಪ್ಕೊಂಡಿದ್ದಾರೆ. ಏನು ಈ ಆಪ್ತ ಮಿತ್ರ ಪಿಕ್ಚರಲ್ಲಿ ಯಾವ ಥರ ಗೊಂಬೆ ಮಾಡಿ ಸಾಯಿಸ್ತಾರೋ ಅದೇ ಪ್ಲ್ಯಾನನ್ನು ಇಲ್ಲಿ ಉಪಯೋಗಿಸಿದ್ದಾರೆ. ಈಗ ದೀಪನ ಅದೇ ಥರ ಬಟ್ಟೆ ಹಾಕಿ ಹೊಲಿದ್ಬಿಟ್ಟು ಗೊಂಬೆ ಥರ ನಿಲ್ಲಿಸಿರ್ತಾರೆ. ಇನ್ನೇನು ಸೌಂದರ್ಯ ಬಂದು ಇವಳೇ ದೀಪ ಅಂತೇಳಿ ಒಂದು ಖಾಲಿ ಜಾಗಕ್ಕೆ ಕರೆಸಿರ್ತಾಳೆ. ಅಲ್ಲಿ ದೀಪನ ಸಾಯಿಸ್ಬೇಕು ಅಂತ ದೂರದಿಂದ ನಿಂತ್ಕೊಂಡು ಗನ್ ತಗೊಂಡು ದೀಪಾಗೆ ಶೂಟ್ ಮಾಡ್ತಾಳೆ. ದೀಪ ಅಲ್ಲಿಂದ ಬಿದ್ದು ಸತ್ತೋಗ್ತಾಳೆ. ಇದು ಎಲ್ಲರ ಪ್ರಕಾರ ದೀಪ ಸತ್ತಿದ್ದಾಳೆ ಅಂತ ದಿಶಾ ಮತ್ತು ಪೊಲೀಸಪ್ಪ ಮಾಡೋ ಅಂಥ ಪ್ಲ್ಯಾನ್ ಆಗಿರುತ್ತೆ. ಇದಾದಮೇಲೆ ದಿಶಾ ಇನ್ನು ಮನೆಗೆ ಬರ್ತಾಳೆ, ಸೌಂದರ್ಯ ಮನೆಗೆ. ಮುಂದೆ ಏನಾಗುತ್ತೆ ಈ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಒಂದು ರೋಚಕ ಟ್ವಿಸ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಬ್ರಹ್ಮಗಂಟು ಸೀರಿಯಲ್ನಲ್ಲಿ.